ಹೆಲೋ. ಇವಂಗೂ ಒಂದು ಹೆಲೋ ಹೇಳ್ರಿ. ಬರಲಿಲ್ಲ ಅಂದ್ರೆ ಪೂರಾ ಪಿಕ್ಚರ್ ಈಗ ಫಿಲಮ್. ಏ ವಿಜ್ಜವ್ ಕರಿ ಐ ಲವ್ ಯು ಬರ್ತಾನೆ ಇಲ್ಲಿ ಹೊಳಸ್ಕೊಣ ಹಸಿರ. ಈಗ ನಮ್ಮ ಆನಂದ್ ಬರಂಗಿಲ್ಲ ಅಂತೇಳಿ ಹೇಳತ್ತಾನ. ಹಾಯ್ ವಿಜಯ್ ಕರಿಯಾ ಅಂತ. ಹಾಯ್ ಹ್ಯಾಂಡ್ಸಮ್. ಇವು ನಾನು ಎದಕ್ಕೆ ಸುತ್ತಾಡಂತಿಲ್ಲಿ ಗುಡಿ ಏನು ಜಗತ್ತು ಗಣಪತಿ ಇದು ಸುತ್ತೊಡ್ದಂಗೆ ನೋಡು. ಅಲ್ಲ ನೀನ್ ಯಾರು ಮಾಡಂತಿಲ್ಲ ವಿಜಯ್. ನಾ ಅಲ್ಲಿ ಸನ್ಸೆಟ್ ಎಷ್ಟು ಚಂದ ಕಾಣತ್ತಿದ್ದಿ ಅದು ಮಾಡ. ನೀನು ಏನು ದೊಡ್ಡ ನೀನು ಮಾಡಕ್ಕೆ ಇಲ್ಲಿ ನೋಡಿ. ಫೋಕಸ್ ಹೆಚ್ಚಿಗೆ ಮಾಡಲಿಲ್ಲ ಅಂದ್ರೆ ಮಗ ಕಾಣಕತ್ತಿಲ್ಲ. ನಡಿ ಹತ್ಲೆ ಇಲ್ಲ ನೋಡಿ ಮರ ನಾಷ್ಟ ಮಾಡಿಸ್ತೇನೆ ನಂದು. ಇಲ್ಲಿ ಹೊಡಿ 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 ಇರ್ಲಿ ಹೊಡಿ. ನಾವು ನಡ್ಕೊಂಡ್ ಬರ್ತೇವೆ ಹೊಡಿ. ಬರೇ ರೀಸನ್ಸ್ ಇವನು ನಾಷ್ಟ ಮಾಡಿಸ್ತೀನಿ ಸುಳ್ಳು ಹೇಳೋದು. ಹೋಗ ಇರ್ಲಿ ಬಾಯ್. ಇಡಿಯಟ್ ನಂಬರ್ 2. ಚಲೋ ಪ್ಯಾಕಿಂಗ್ ಮಾಡುವ. ಮೇಲೆ ನಡಿ ರೂಮಿಗೆ. ಕಾರ್ತಿಕ್ ಆಲ್ರೆಡಿ ಮಂಚಿಂಗ್ ಚಾಲು ಮಾಡಿದ್ದಾನೆ. ಹಂಗ ಮಾತಿಗೆ ಅಂತಿರ್ತಾರೆ ತಿಂದ ಬಿಡೋದಪ್ಪ. ಡ್ರೋನ್ ಅಂತೂ ಚಾರ್ಜ್ ಆಗೈತೆ ನಂದು. ಪ್ಯಾಕ್ ಮಾಡಿರಿ ಬೇಡ ಪ್ಯಾಕಿಂಗ್ ಚಾಲು ಮಾಡಿರಿ. ಪ್ಯಾಕ್ಡ್ ಬಾಯ್ಸ್ ರೆಡಿ. ಹೋಗೋದೊಂದೇ ಬಾಕಿ. 1 2 3 4 ದಿಸ್ ಆರ್ ಆಲ್ ಮೈನ್. ಕಾರ್ತಿಕಂದು ಇದು ಒಂದೇ ಸೀದಾರ ಕುಂದರ್ ನಾಚಿ ಯಾವಾರ ನಾಚ್ಕೊಂಡು ವಿಡಿಯೋ ಮಾಡ ಅಂತಾನಂತಾರೆ. ಸೀದಾರ ಕುಂದರ್ತಾರೆ ಎಲ್ಲ ಬಿಟ್ಟು ಕುಂತಾನೆ. ಡ್ರೋನು ಎವ್ರಿಥಿಂಗ್ ಈಸ್ ರೆಡಿ. ನಾವು ಹೊಂಟಿದ್ದು ಎಲ್ಲಿ ಹೊಂಟೇವು? ನಾಳೆ ಮೈಸೂರು. ಫಸ್ಟ್ ಮೈಸೂರಿಗೆ ಹೋಗೋದು. ಸರ್ಪ್ರೈಸ್ ಇಡಕ್ಕೆ ನಮ್ಮ ಮೊನ್ನೆ ಲೈವ್ ಒಳಗೆಲ್ಲ ಹೇಳಿಬಿಟ್ಟೇನೆ ಎಲ್ಲಿ ಹೊಂಟೇವಿ ಯಾವತ್ತು ಹೊಂಟೇವಿ ಅಂತ. ಸೊ ನೋ ಮೋರ್ ಸರ್ಪ್ರೈಸಸ್. ನಾಳೆ ಈಗ ಬಿಡ್ಬೇಕು. ರಾತ್ರಿ ಟೈಮ್ ಎಷ್ಟಾಗೈತಿ? ರಾತ್ರಿ 9:30 ಆಗೈತಿ. ಆಲ್ ಬಿಕಾಸ್ 9:30 ಮಟ್ಟ ಯಾಕೆ ವೇಟ್ ಮಾಡ್ಯಾವಂದ್ರೆ ದಿಸ್ ಗೈ ಇವನು ಲೇಟ್ ಬಂದಾನ. ಇರಲಿ ಈಗ ಮೈಸೂರಿಗೆ ಬಿಡ್ಬೇಕು. ಸಿಯಾಸ್ ತೊಗೊಂಡು ಹೊಂಟೇವಿ. ವಿಡಿಯೋ ಮಾಡೋದೇನು ಸ್ವಲ್ಪ ತಡಿ. ಸಿಯಾಸ್ ತೊಗೊಂಡೇವಿ. ಮೈಸೂರಿಗೆ ಬಿಡ್ಬೇಕು. ಈಗ ಕ್ರೇಟಾ ಇಲ್ಲೇ ಇರ್ತೈತಿ. ದಿಸ್ ಟೈಮ್ ವಿ ಆರ್ ಟೇಕಿಂಗ್ ಸಿಯಾಸ್ ಆಫ್ಟರ್ ವೆರಿ ಲಾಂಗ್ ಟೈಮ್. ಬರೀಪ್ಪ ಬ್ಯಾಗ್ ಇಟ್ಕೋಣ. ಇಟ್ಟು ವಾಟರ್ ಬಾಟ್ಲ್ ಅದು ತುಂಬ ರೊಕ್ಕ ಉಳಿಸ್ಬೇಕು ವಾಟರ್ ಬಾಟ್ಲಿಂದ. ಅದಕ್ಕೆ ಲೆಟ್ಸ್ ಗೋ. ಕಾರ್ನೇ ಬ್ಯಾಗ್ ಇಡುವ. ಅವ್ನ ಬ್ಯಾಗ್ ನೋಡಿ ಎಂಥ ದೊಡ್ಡದೈತಿ. ನಿನ್ನಂಥ ಸೈಜೇ ಐತಿ ನೋಡ್ಲಿ ಅದು. ಇಡ ನೀರು ನಿನಗೆ ಡಿಸ್ಟರ್ಬ್ ಆಕೈತೆ ಅದು. ಅದಕ್ಕೆ ಇಡ್ತಿದ್ರಿ ಇಡು. ತಡಿಯಪ್ಪ ಈ ಮೈಕು ಕೋಂಬೆಲಿಟ್ಟು ಐತೈತಿ ಇವನ್ನೆಲ್ಲ ಇಲ್ಲಿಡೋಣ. ನ್ಯಾವಿಗೇಷನ್ ಚಿಪ್ ಒಂದು ಹಾಕ್ಬೇಕು ಇದಕ್ಕೆ. ಎಲ್ಲಿಟ್ಟೆ? ಒಂದು ಸೆಕೆಂಡ್. ದಿಸ್ ಥಿಂಗ್. ಎಸ್ ಪರ್ಫೆಕ್ಟ್. ಕ್ಲೀನ್ ಆಗ್ಬೇಕು ಕಾರ್ತಿಕ. ಫುಲ್ ಸ್ವಚ್ಛ ತೊಳಿ. 10,000 ಮಗ. ನಮ್ಮ ವಾಷಿಂಗ್ ಸೆಂಟರ್ನಾಗ ತೊಳೆದ್ರೆ 300 ರೂಪಾಯಿ ತೊಗೊಂತೀವಿ ನಾವು ಇದಕ್ಕೆ ವಾಷಿಂಗ್. ನಮ್ಮ ಮನ್ಯಾಗ ಬೈಯಾತಾರೆ ನಾನು. ಯಾಕಂತಂದ್ರೆ ಯು ರಿಮೆಂಬರ್ ಮರಾಜೋ ಕ್ಲಚ್ ಪ್ಲೇಟ್ ಕೇದಾರ್ನಾಥ್. ಸಿಯಾಜದ್ದು ಸೇಮ್ ಪರಿಸ್ಥಿತಿ ಐತಿ. ಈಗ ಅದ್ರದ್ದು ಕ್ಲಚ್ ಪ್ಲೇಟ್ ಯಾವಾಗ ಹೋಗ್ಯದು ಗೊತ್ತಿಲ್ಲ. ನಮ್ಮ ಮನ್ಯಾಗ ಅದನ್ನ ಯಾಕೆ ಕ್ಲಚ್ ಪ್ಲೇಟ್ ಹಾಕ್ಸಿಲ್ಲ ಅಂತ ಬೈ ಅಂತಾರೆ. ಮತ್ತು ರಿಸ್ಕ್ ಒಳಗೆ ಅಡ್ಡಾಡೋದೈತಿ ನಮಗೆ. ತೊಂಬ ಡ್ಯಾಡ. ಹಲೋ. ಹಾಂ ಇಲ್ಲ ನಮಗೆ ರೂಢ ಆಯ್ತಲ್ಲ ರಾತ್ರಿ ಹೊಡೆದು. ಇಲ್ಲ ಮತ್ತೀಗ ಮುಂಜಾನೆ ಹೋದೆ ಅಂದ್ರೆ ನೆಕ್ಸ್ಟ್ ಡೇದು ಒಂದು ಇರೋದು ಎಕ್ಸ್ಟ್ರಾ ಆಕೈತೆ ರೊಕ್ಕ. ಈಗ ಬಿಡ್ತೆ. ಈಗ ನೀ ಬರ್ತು ಮಟ್ಟ ಅಂತ ವೇಟ್ ಮಾಡಂತಿದ್ವಿ. ಮತ್ತು ನೀನು ಲೇಟ್ ಆಕೈತೆ ಬಿಡ್ತೇನೆ ನಾ.
ಮೈಸೂರು ತನಕ ಓಕೆ. ಈಗ ನಂದು ನೋಡ ಎಷ್ಟು ದೂರ ರೈಸ್ ಮಸ್ತ್ ಆಗೈತಿ. ಒಟ್ಟಿರ್ಲಿ ಮಿರ್ಚಿ ತಡಿ ತೆಗಿಲಿ. ಬಾಯ್ಸ್ ಸ್ನ್ಯಾಕ್ಸ್ ತೆಕ್ಕೊಳ್ಳಿ. ನಾಚಿ ಬರೋಲ್ಲ ಬಡ ಇಡಿ ಒಲ್ಲೆ ಅಂದ್ರೆ ಮತ್ತೆ ಕೈ ಯಾಕೆ ಹಾಕ್ತಿ? ಸುಡಾತಾವ. ಖಾರನೂ ಐತಿ. ತೊಂಬಾ ಪ್ರಿನ್ಸೆಸ್ ಟ್ರೀಟ್ಮೆಂಟ್. ಬಾಯ್ ಮಮ್ಮಿ ಬಾಯ್. ಕೃಷ್ಣ ವಾಸುದೇವಾಯ ಕಾರ್ನೇ ಹಚ್ಕೊಂಡು ಹೋಗ್ತೀನಿ. ಪರಮಾತ್ಮನೇ ಚಾವಿ ಇಲ್ಲ. ನಮಸ್ಕಾರ ರೀ ನಿಮ್ಮೆಲ್ಲರ ಜವಾನ್ ಮಂದಿ ಅಲ್ಲೇ ಮುಂಜಾನೆ ಅಂತೀಯ. ಓಕೆ ಲೆಟ್ಸ್ ಗೋ. ಕುಂದ್ರಿ ಒಂದು 2 ನಿಮಿಷ. ಎಲ್ಲ ಒಳಗೆ ಕುಂದ್ರಬೇಕಂದ್ರೆ ಇಲ್ಲ ಒಳಗೆ ಮಂದಿ ಇಲ್ಲ ಕುಂದ್ರಿ. ಓಂ ನಮಃ ಶಿವಾಯ. ದೇವರ ಭಕ್ತಿ ನೋಡ್ರಿ ಎಷ್ಟೈತೆ ನಮಗೆಲ್ಲ. ಇವತ್ತು ಹಚ್ಕೊಂಡ್ರಿ. ಲೆಟ್ಸ್ ಗೋ. ಅಲ್ಲಿ ಮುಂದೆ ಎಲ್ಲಾರ ನಿಂತು ವ್ಲಾಗ್ ಮಾಡುವ. ಫಸ್ಟ್ ಫ್ಯೂಲ್ ಬ್ರೇಕ್. ಆಲ್ರೆಡಿ ಹಾಫ್ ಟ್ಯಾಂಕ್ ಐತೆ ಅದ್ರೊಳಗೆ, ಬಟ್ ಸ್ಟಿಲ್ ಇರಲಿ ಎಮರ್ಜೆನ್ಸಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ಬಿಡುವ ಅಂತ. ಗಾಳಿ ಭಾಳ ಐತಪ್ಪ, ಒಳಗೆ ಕುಂತು ಮಾತಾಡೋದು ಇಟ್ಸ್ ಬೆಟರ್. ಸಿದ್ಧಾರೂಢ ಮಠಕ್ಕದು ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಈಗ ಬಿಟ್ಟೇವಿ. ವಿ ಆರ್ ಆಲ್ಮೋಸ್ಟ್ ನಿಯರ್ ಶಿಗ್ಗಾಂವ್ ಸಮೀಪ ಅದೇವಿ. ಅಂದ್ರೆ ಒಂದು 30-40 ಕಿಲೋಮೀಟರ್ಸ್ ಅವೇ ಫ್ರಮ್ ಹುಬ್ಳಿ. ಆಗಲೇ ಹೇಳಿದೆಲ್ಲ ವಯನಾಡು ಹೊಂಟೇವಿ. ನಾಳೆ ಮೊದಲು ಮೈಸೂರಿಗೆ ಹೋಗಿ ಸ್ಟೇ ಮಾಡಬೇಕು. ಸೊ ಈಗ ಹುಬ್ಳಿ ಟು ಮೈಸೂರು ಹೋಗಿ ಸ್ಟೇ ಮಾಡಿ ಬೆಳಗ್ಗೆ ಒಂದು Airbnb ಬುಕ್ ಮಾಡ್ಕೊಂಡೇವೆ ಆಲ್ರೆಡಿ. ಅದಕ್ಕೆ ಹೋಗಿ ನಾಳೆ ಚೆಕ್-ಇನ್ ಆಗಿ ಫ್ರೆಶ್ ಅಪ್ ಅದು ಆಗಿ ಆಮೇಲೆ ಚಾಮುಂಡೇಶ್ವರಿ ಬೆಟ್ಟ ಹೋಗಬೇಕು. ಅದಾದಮೇಲೆ ಆಜುಬಾಜು ಮತ್ತೇನದೋ ನೋಡಿಕೊಂಡು ನಾಳೆ ಒಂದು ದಿವಸ ಮೈಸೂರೆಲ್ಲ ಆಲ್ಮೋಸ್ಟ್ ಎಕ್ಸ್ಪ್ಲೋರ್ ಮಾಡ್ದಂಗೆ ಮಾಡಿ ಮೈಸೂರೊಳಗೆ ಸ್ಟೇ ಮಾಡೋದು. ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ವಯನಾಡು ಹೋಗ್ಬೇಕನ್ನೋ ಪ್ಲ್ಯಾನ್ ಒಳಗದೇವಿ. ಮೈಸೂರೊಳಗೆ ಏನೇನು ನೋಡ್ಬೇಕು ಇನ್ನೂ ಐಡಿಯಾ ಇಲ್ಲ. ಚಾಮುಂಡೇಶ್ವರಿ ಬೆಟ್ಟ ಅಂತೂ ನಾವು ಒಮ್ಮೆನೂ ಹೋಗಿಲ್ಲ. ಸೊ ಹೋಗಬೇಕು ಅಂತಂದು ಐತಿ. ಮೈಸೂರು ಹೋಗಿಲ್ಲ ನಾ. ಹಂಗೆ ನೋಡಿದ್ರೆ ಮೈಸೂರು ಒಮ್ಮೆ 2nd ಸ್ಟ್ಯಾಂಡರ್ಡ್ ಇದ್ದಾಗೇನೋ ಹೋಗಿದ್ದೆ. ಅದಾದಮೇಲೆ ಈಗ ಮೈಸೂರಿಗೆ ಹೊಂಟಿದ್ದೆ. ನೋಡೋಣ ಮತ್ತು ಏನೇನು ಆಕೈತಿ ಎಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡೋಣ ಮೈಸೂರು ಒಳಗೆ. ಆಮೇಲೆ ವಯನಾಡು ಹೋಗುವ. ಈಗ ಇನ್ನೂ ಊಟ ಅದು ಏನಿಲ್ಲ, ಮುಂದೆಲ್ಲರ ನಿಲ್ಲಿಸ್ತೀವಿ, ಊಟ ಮಾಡ್ತೀವಿ. ಆ್ಯಕ್ಚುಲಿ ನಾವು ಜಲ್ದಿ ಬಿಡಬೇಕಾಗಿತ್ತು, ಬಟ್ ಹೇಳಿದಲ್ಲ ಪಪ್ಪ ಬೆಂಗಳೂರಿಂದ ಬರೋ ಅಂತಿದ್ರೆ ಅವ್ರಿಗೆ ಮೀಟಾಗಿ ಹೋಗಬೇಕು ಅನ್ನೋದಿತ್ತು. ಬಟ್ ಸ್ಟಿಲ್ ಅವ್ರು ಬರೋದು ಲೇಟ್ ಆಯ್ತು. ಅವರು ಹೋಗಿಬಿಡ್ರಿ ಅಂತಂದ್ರೆ ಎಸ್. ನೋಡೋಣ ಮತ್ತು ಮುಂದೆ ಏನೇನು ಆಕೈತಿ ಎಲ್ಲ ಬ್ಲಾಗ್ ಒಳಗೆ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೇನಂತ. ಲೆಟ್ಸ್ ಗೋ. ಬಾಬಾ ನೋಡ್ಲಿ ಅಲ್ಲಿ ಹೇಳು ಮಗ, ಏನು ಬೇಕು? ಹೇಳು, ಎದ್ದೇಳು. ಏನು ಬೇಕಾ? One wicket down already. ಎರಡು ವಿಕೆಟ್ ಗಾನ್. ಮಕ್ಕೊಂಡು ಇಷ್ಟೊತ್ತನ ಬಿಡು ಫ್ಲ್ಯಾಶಿಗೆ ಫ್ಲ್ಯಾಶ್ ಆನ್ ಆಗಿದ್ದಕ್ಕೆ ಎಚ್ಚರಾಗಿ ಬಿಡು ಪಾ, ಇವೆಲ್ಲ ಬರ್ತೈತಿ. ಬಿಡು ಎಲ್ಲ ಯಾವುದೋ ಒಂದು ಊರಾಗದೇವಿ. ಯಾವ ಊರಂತ ನನಗೆ ಗೊತ್ತಿಲ್ಲ. ಸಿಂಗಲ್ ರೋಡ್ ಅಂತೂ ಐತಿ. ಇನ್ನು 350 ಸಮಥಿಂಗ್ ಕಿಲೋಮೀಟರ್ಸ್, ಇಲ್ಲ ಸಾರಿ
ಇನ್ನು 250 ಸಮಥಿಂಗ್ ಏನೋ ಐತಿ. ಅರೈವಲ್ ಬೆಳಗ್ಗೆ 7:58 ತೋರ್ಸಂತೈತಿ. ಲೈಟಾಗಿ ಬ್ಯಾಕ್ ಪೇನ್ ಚಾಲು ಆಗೈತಿ. ಏನು ಮಾಡೋಕ್ಕೆ ಬರೋಂಗಿಲ್ಲ. ಇಬ್ಬರು ಮಕ್ಕೊಂಡ್ರೆ ನಾನು ಹೊಡಿಬೇಕು ಆ್ಯಸ್ ಯೂಶ್ವಲ್. ಹೆಂಗಿದ್ರು ನಾನು ಹೊಡಿತೀನಿ. ಒಂದು 2 ನಿಮಿಷ ಇಲ್ಲಿ ಹೊರಗಡೆ ನಿಂತು ಮತ್ತೆ ಹೋಗುವ. ಊಟನೂ ಇಲ್ಲ ಏನೂ ಇಲ್ಲ ಇನ್ನೂ. ಅಲ್ಲೇ ಎಲ್ಲರೂ ಮಾಡ್ಬೇಕು ಅಂದ್ಕೊಂಡಿದ್ವಿ, ಬಟ್ ಬಾಯ್ಸ್ ಮಕ್ಕೊಂಬಿಟ್ರೆ ಮತ್ತು ಈಗ ಬಿಸಿ ಊಟ ಮಾಡಿಕೊಂಡು ಹೋಗುವಷ್ಟು ಏನಿಲ್ಲ. ಲೆಟ್ಸ್ ಗೋ, ನೋಡೋಣಂತ. ಎಲ್ಲರೂ ಮತ್ತು ಚಾಗಿ ಕುಡ್ಕೊತ ಹೋಗುವ. बात सुनो भाभी, जग्गू ने इस केस के बारे में तुम्हें कुछ बताया था? उसने बताया था कि वो उदय को पुलिस के हवाले करने वाला है, लेकिन फिर ये सब हो गया। कुछ समझ में नहीं आ रहा है कि ये सब कैसे हुआ। तेरे को और तेरे बाप को बचाने के चक्कर में मेरा बेटा चक्की पीसिंग काय को मिली तो उससे। ಥಂಡಿ ಭಾಳ ಐತಿ. ಇನ್ನು 170 ಕಿಲೋಮೀಟರ್ಸ್ ಮೈಸೂರು 4 hours 27 minutes ತೋರ್ಸಂತೈತಿ. ದೊಡ್ಡ ಶೋ ಮಾಡಿ ತುಮಕೂರು ಮಠ ಹೈವೇಗೂ ತುಮಕೂರು ಮಠ ಹೈವೇ ಇತ್ತು, ಆ ರೂಟ್ಲೇ ಹೋಗ್ಬೋದಾಗಿತ್ತು. ಬೇಡ ಅಂತಂದು ಇನ್ನೊಂದು ಯಾವುದೋ ರೂಟ್ ಒಂದು 20 ಕಿಲೋಮೀಟರ್ಸ್ ಕಡಿಮೆ ತೋರ್ಸತ್ತಿತ್ತಂತ ಅದ್ರೊಳಗೆ ಬಂದೆ. ಒಂದು ಚಾ ಅಂಗಡಿ ಇಲ್ಲ, ಒಂದು ಸಣ್ಣ ಅಂಗಡಿನೂ ಇಲ್ಲ, ಏನೂ ಇಲ್ಲ. ಹಸು ಆಗೈತಿ, ಭಾಳ ಕೆಟ್ಟಾಗೈತಿ. ಥ್ಯಾಂಕ್ಫುಲಿ ನಮ್ಮ ಮಮ್ಮಿ ನಮ್ಮ ಬಾಯ್ಸಿಗೆ ತಿನ್ನೋಕೆ ಶೇಂಗಾ ಹೋಳಿಗೆ ಕೊಟ್ಟು ಕಳಿಸಿಲ್ಲ. ಅದ್ರೊಳಗಿನ ಒಂದು ಸ್ವಲ್ಪ ತಿಂದು ಈಗಿಲ್ಲೇ ಚಹಾ ಕುಡ್ದೆ. ನಿದ್ದೆ ಬರಾಕತ್ತಿತ್ತಂತಂದು ಚಹಾ ಕುಡಿದೀನಿ. ಬ್ಯಾಕ್ ಪೇನ್ ಚಾಲು ಆಗೈತೆ ಆಲ್ರೆಡಿ, ಭಾಳ ಅನ್ಸಂತೈತಿ. ಬಾಯ್ಸ್ ಇಬ್ಬರು ಮಕ್ಕೊಂಡಾರ. ಇನ್ನು 170 ಕಿಲೋಮೀಟರ್ಸ್ ಐತಿ. ಲೆಟ್ಸ್ ಗೋ. ಒಂದು 10 ನಿಮಿಷ ಕುಂದಿರ್ತೀನಿ ಇಲ್ಲೇ, ಕುಂತು ಹೋಗುವ. ಇದು ಫಾಗ್ ಲೈಟ್ ಇದ್ರ ಒಳಗಿರ್ಬೇಕು. ಓಪನ್ ಆಗಿ ಬಿದ್ದು ಇಲ್ಲೇ ಶೋ ಇಲ್ಲೆಲ್ಲ ಮೆಲ್ಟ್ ಆಗೈತಿ. ದಿಸ್ ಸ್ಪಾಟ್ ಹೀಟಿಗೆ. ಅದಕ್ಕೆ ಅನ್ನತ್ತೆ ನಾಗಳಿಂದ ಫಾಗ್ ಲೈಟ್ ಯಾಕೆ ಕರೆಕ್ಟಾಗಿ ಬೀಳಾಕತ್ತಿಲ್ಲ ಅಂತಂದು. ಈಗ ಇದು ತೆಗಿಬೇಕಂತಂದ್ರೆ ಬಲ್ಬ್ ಫುಲ್ ಸುಡ್ತಿರ್ತೈತಿ, ಇಷ್ಟೊತ್ತನಿಂದ ಆನ್ ಇರ್ತೈತಿ. ಹೆಂಗೆ ಕಾಣ್ತೈತೆ ಇಲ್ಲಿ. ಈಗ ಬಲ್ಬು ಇಲ್ಲಿ ಒಳಗೆ ಬಂದೈತಿ. ಗುದ್ದಾಡಿ ಕುಂದ್ರಸಿನಿಗಿದೆ ಬಲ್ಬ್. ನಾನು ಇಷ್ಟೆಲ್ಲ ಗುದ್ದಾಡಿ ಡ್ರೈವ್ ಮಾಡ್ಕೊಂತಿಂತವೆಲ್ಲ ಆಗಿದ್ದು ನಾ ಮಾಡಂತೀನಿ. ಇವೆರಡು ಆರಾಮ್ ಮಕ್ಕೊಂಡವು ಯೂಸ್ಲೆಸ್ ಫೆಲೋಸ್. ಏನು ಮಾಡೋಕ್ಕಾಗಲ್ಲ, ಇಂಥವ್ರು ಕರ್ಕೊಂಡು ಟ್ರಿಪ್ ಬಂದ್ರೆ ಇದಾಕೈತಿ. ಹಾಂ ಎಷ್ಟು ಚಂದ ಮಕ್ಕೊಂಡವ್ರು ನೋಡಿ ಇಬ್ಬರು. ಸರ್ ಬರ್ರಿ ಸರ್, ಬರ್ರಿ ಬರ್ರಿ ಸರ್, ಬರ್ರಿ ಬರ್ರಿ ಸರ್, ಬರ್ರಿ ಸರ್. ಏನು ಬೇಕು ಸರ್? ಸರ್ ಪಾಪ ಇಷ್ಟೊತ್ತನ ಗಾಡಿ ಹೊಡೆದು ಸುಸ್ತಾಗೈತಿ, ನಿದ್ದೆ ಬರಂತೈತಂತೆ ಮುಖ ತಗೊಳಂತ. ಈ ಸ್ಟಾಪ್ ಭಾಳ ನೆಸೆಸರಿ ಇತ್ತು, ಯಾಕಂದ್ರೆ ಕಾರ್ತಿಕ್ ಸರ್ ಅವರಿಗೆ ಚಾ ಕುಡಿದಿತ್ತಂತ. ಚಾ ಪಾಪ ಇಷ್ಟೊತ್ತನ ಗಾಡಿ ಹೊಡೆದಾರ ಸರ್, ನಿದ್ದೆ ಬಂದಂಗ ಅಂತೈತಿ. ಚಾ ಕುಡಿದಿತ್ತಂತ ಸರ್. ಎದ್ದು ಚಾ ಕುಡಿಯೋಕೆ ಮೊದ್ಲು ಗಾಡಿ ನಿಲ್ಸಂತ. ಅಲಾರಾಮ್ ಹೊಡ್ಯಾದ ಹೇಳಕ್ ಮತ್ತೆ ಅಲಾರಾಮ್ ಈ ಮತ್ತೆ ಇನ್ನೂ ಗಾಡಿ ಹೊಡೆದಿದ್ರೆ ಭಾಳ ಮಾಡ್ತಿದ್ದಿತ್ತಮ್ಮ ನೀನು. ಹೌದು ಬಿಡಪ್ಪ, ಹೌದು ಬಿಡು. ಅಲ್ಲ ಅವ್ 8 ಮಕ್ಕೋಲಿ 10 ಮಕ್ಕೋಲಿ, ಅವ್ನು ಇನ್ನಂಗೆ ನಿಲ್ಸ್ ಚಾ ಕುಡಿಯೋಕೆ ನನಗೆ ನಿದ್ದೆ ಬರೋದೈತಿ ಅಂತ ಹೇಳಿಲ್ಲ. ನಿನ್ನಂಗೆ ಈಗ ನೀ ನೋಡಿ ಗಾಡಿ ಈಗ ಹಂಗ ಹೊಡ್ಯಾಕ ಕೊಡನ್ಲಿ ವಾಪಸ್ ಹುಬ್ಳಿ ಮುಟ್ಮಟ ನೀ ನೋಡಿ ಹೊಡಿ ಮಗನ, ಗೊತ್ತಾಕೈತಿ. 25 ಸ್ಪೀಡ್ ಹೊಡಿತಾನಂತ. ಹೊಡಿಲೇ ತಮ್ಮ.
ಇನ್ನೊಂದು 2 ತಾಸು ಮಕ್ಕೊಂಡು ನೋಡಿ ಈಗ ಹಂಗ ಅಲ್ತಮ್ಮ ನಿನ್ನ ಸೀದಾ ಇಲ್ಲಿ ನೋಡಿಲ್ಲ ಆನೆ ಬಾಟಲ್ನ ನೀರು ತುಂಬಿದ ಪಿಚ್ ಪಿಚ್ ಗುದ್ಸ್ತೇನೆ ಮಗನ ಮುಖಕ್ಕೆ ರೂಮಿಗೆ ಹೋಗಿ ಯಾಕೆ ಮಕ್ಕೊಂತಿ ರೂಮಿಗೆ ಹೋಗಿ ನಾ ಮಕ್ಕೊಂತೇನೆ 2 ತಾಸು ಮಗನ ಗಾಡಿ ಹೊಡೆದವ್ ನಾನು ಎಚ್ಚರಿದ್ದವ್ ನಾನು ಇವ ಮಕ್ಕೊಂತಾನಂತ ರೂಮಿಗೆ ಏನಿಲ್ಲ ಸರಳ ಎದ್ದು ಕುಂದ್ರ ಇವ್ ಮಕ್ಕೊಂಡಂದ್ರ ಮತ್ತೆ ಸರಿ ಇರಂಗಿಲ್ಲ ನೋಡಿ ಇವತ್ತು ಮಗನ ಗಾಡಿ ಹೊಡೆದವ ನಾನು ಎಚ್ಚರಿದ್ದವ್ ನಾನು ಇವ್ ಮಕ್ಕೊಂತಾನಂತ ಬಿಲ್ ಕೊಟ್ಟು ಬಾ ಇಲ್ಲಿ ಬಡ ಬಡ ಕುಂತಿಲ್ಲ ಈ ಕಡೆ ನೋಡಿ ಎಷ್ಟೈತೆ ಸಸ್ಪೆನ್ಷನ್ ಗ್ಯಾಪ್ ಈ ಕಡೆ ಬಾ ತಡಿ ಈ ಕಡೆ ಬಾ ನೀ ಕುಂತಿದ್ದ ಈ ಸೀಟ್ ಹೋದಿಲ್ಲ ಈ ಕಡೆ ನೋಡು ಸಸ್ಪೆನ್ಷನ್ ಗ್ಯಾಪ್ ಈ ಕಡೆ ಎಷ್ಟೈತೆ ನೋಡು ಏನು ಇದಕ್ಕೆ ನಿನ್ನ ಎಕ್ಸ್ಪ್ಲನೇಷನ್ ಟೈರ್ ಹವಾ ಕಡಿಮೆ ಆಗೈತಿ ಹೌದಾಳ ಟೈರ್ ಹವಾ ಕಡಿಮೆ ಆಗೈತಿ ಸಾರಿ ಇನ್ನ 87 ಕಿಲೋಮೀಟರ್ಸ್ ಐತಿ ಬಟ್ 2 hours ಹೋಗಾಕ ಟೈಮ್ ಆಗೈತಿ 6:18 6:18 ಸೌಕಾರ್ಗಳು ಇಬ್ರು ಈಗ ಎದ್ದಾರ ವೆಲ್ಕಮ್ ಟು ಮೈಸೂರ್ ಟ್ರಾಫಿಕ್ ಚಾಲು ಆಗೈತೆ ಆಲ್ರೆಡಿ ವಡಿ ಯು ಸೇ ನಾರ್ಮಲ್ ಬಂದ್ಬಿಟ್ರೆ ಏನು ಗೊತ್ತಿಲ್ಲ ಹಿಂದು ಕುಂತ ಅಷ್ಟು ಸುಸ್ತಾಗೈತೆ ಅವಂಗ ಭಾಳ ಕಷ್ಟಪಟ್ಟಂತ ಅಣ್ಣ 12 ಗಂಟೆಗೆ ನಮ್ದು Airbnb ಚೆಕ್-ಇನ್ ಐತಿ ಬಟ್ ನಮ್ಮ ಕಾರ್ತಿಕ್ ಅವರಿಗೆ ಫ್ರೆಶ್ ಅಪ್ ಆಗೋದು ಭಾಳ ಅರ್ಜೆಂಟ್ ಐತಿ ಸೊ ಹಾಗಾಗಿ 1,000 ರೂಪಾಯಿ ಕೊಟ್ಟು ರೂಮ್ ಮಾಡಿದ್ರು ಚಿಂತಿಲ್ಲ ಅಂತಂದು ಇಲ್ಲೆಲ್ಲೋ ಒಂದು ಕಡೆ ನಿಶ್ಚಯ ಹೋಗಪ್ಪ ಕೇಳು ಅಂತರೂ ಮಕ್ಕೊಂತೇನು ದೋಸ್ತ 12 ಗಂಟೆ ಮಟ್ಟ ಹೊಟ್ಟೆ ಬಸ್ಬೇಡ್ರಿ ಅನ್ಲೆಸ್ ಆ್ಯಂಡ್ ಅಂಟಿಲ್ ನಮ್ಮ ಮನೆಗಿನವ್ರು ಯಾರು ಕಾಲ್ ಮಾಡತ್ತಿದ್ರ ಎತ್ತಿ ನೀವೇ ಮಾತಾಡ್ರಿ ನಾ ಅಂತರೂ ಮಕ್ಕೊಂತೇನೆ ಗುಡ್ ನೈಟ್ ಗೈಸ್ ಐ ಮೀನ್ ಗುಡ್ ಮಾರ್ನಿಂಗ್ ಆಮೇಲೆ 12 ಗಂಟೆಗೆ ಎದ್ದು ಚೆಕ್-ಇನ್ ಬೇರೆ ಕಡೆ ಆಗುವ ಫ್ರೆಶ್ ಅಪ್ ಆಗಕ್ಕೆ ರೂಮ್ ಏನೋ ಮಾಡೇವಿ ಬಟ್ ಇಷ್ಟು ಚಂದ ರಿವ್ಯೂ ಬರ್ದಾರ ಇಲ್ಲಿ ಅಂತಂದ್ರೆ ಒನ್ ಆಫ್ ದಿ ವರ್ಸ್ಟ್ ಹೋಟೆಲ್ ಇರಲಿ ನಮಗೇನಪ್ಪ ಬರೆಯೋರಂದ್ರು ಬರ್ದಾರ ನಮಗೆ ಫ್ರೆಶ್ ಆಗಕ್ಕೆ ಒಂದು ರೂಮ್ ಸಿಕ್ಕೈತಿ ಬಟ್ ಇಂಥ ರಿವ್ಯೂ ಈ ಥರ ಲೈವ್ ರಿವ್ಯೂ ಎಲ್ಲೂ ನೋಡಿದ್ದಿಲ್ಲ ನಾವು ಪ್ಲೀಸ್ ಅನ್ ಪ್ಲೀಸ್ ಮೈಸೂರು ಪ್ಯಾಲೇಸ್ ಶಿಯರ್ಸ್ ಬಾಯ್ಸ್ ನಾಚಿಕೆನೇ ಇಲ್ಲಿ ಹಂಗ ಕುಡಿತಾನಲ್ಲಿ ಅವ ಮತ್ತೆ ಅದನ್ನ ಹೇಳಿ ಬಾಯ್ಬಿಟ್ಟು ಗಂಡಸೂರಂಗೆ ಮಾತಾಡಕ್ ಕಲಿ ಒಂದ್ ಸ್ವಲ್ಪ ಜೀವ ಬಂತು ಈಗ ಒಂದು ಪಾಪ ನಾಷ್ಟ ಮಾಡಿ ಎಕ್ಸ್ಪ್ಲೋರ್ ಮಾಡಬೇಕು ಚಾಮುಂಡಿ ಬೆಟ್ಟಕ್ಕೆಲ್ಲ ಹೋಗ್ಬೇಕು ಅಂದ್ಕೊಂಡಿದ್ವಿ ವಿ ಆರ್ ನಾಟ್ ಸ್ಟೇಯಿಂಗ್ ಇನ್ ಮೈಸೂರು ಟುಡೇ ಒಂದರ ಸಣ್ಣ ಎಲಿಫೆಂಟರ ಕಂಡ್ರು ಕಾಣಬೇಕಪ್ಪ ಪ್ಲೀಸ್ ದೇವ್ರೆ ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್ ಬೇಬಿ ಎಲಿಫೆಂಟ್ ಹೌ ಆರ್ ಯು ಫೀಲಿಂಗ್ ಟ್ರಿಪ್ ಬಂದಿದೆ ಹೇಗೆ ಫೀಲ್ ಆಗ್ತಾ ಇದೆ ಎಷ್ಟು ಮಸ್ತ್ ಬಿಸಿಲು ಐತಿ ಈ ಬಿಸಿಲು ಎಂಜಾಯ್ ಮಾಡೋದಿದ್ರೆ ಹುಬ್ಬಳ್ಳಿಯಾಗ ಮಾಡ್ತಿದ್ವಿ ನಾವು ದಿಸ್ ಇಸ್ ಮೈ ಸೆಕೆಂಡ್ ಹಂಬಲ್ ರಿಕ್ವೆಸ್ಟ್ ಪ್ಲೀಸ್ ದಿಸ್ ಇಸ್ ದ ವ್ಯೂ ರೀಚ್ಡ್ ವಯನಾಡ್ ಆ್ಯಕ್ಚುಲಿ ನಂದು ನಾಳೆ ಒಂದು ರೆಸಾರ್ಟ್ ಬುಕ್ ಮಾಡಿದ್ವಿ